ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇವತ್ತು ಬೆಳಿಗ್ಗೆ 3:45 ಅಂದರೆ 3:30ಗೆ ನಾನು ಎದ್ದಿದ್ದು. ಸೊ ಇವಾಗ ನಾನು ವ್ಲಾಗ್ ಶುರು ಮಾಡ್ತಿರೋದು ಆಲ್ಮೋಸ್ಟ್ 4 ಗಂಟೆಗೆ 10 ನಿಮಿಷ ಇದೆ. ಸೊ ಆವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ, ಸೊ ಆಷಾಢ ಶುಕ್ರವಾರ ಮೊದಲನೇ ದಿನ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಬೇಗ ಪೂಜೆ ಮಾಡೋಣ. ಹಾಗೆ ನಾನು ಪ್ರತಿ ವರ್ಷ ಉಪ್ಪಿನ ದೀಪನ ಹಚ್ತೀನಿ ಆಷಾಢ ಮಾಸದಲ್ಲಿ. ಸೊ ಹಾಗಾಗಿ ಈ ವರ್ಷವೂ ಕೂಡ ಹಚ್ಚೋಣ ಅಂತ. ಲಾಸ್ಟ್ ಇಯರು ನಾನು ಮಿಸ್ ಮಾಡಿದ್ದೆ. ಸೊ ಆಷಾಢ ಮಾಸದಲ್ಲಿ ಹಚ್ಚೋಕ್ಕಾಗಿರಲಿಲ್ಲ. ಹಾಗಾಗಿ ಈ ವರ್ಷ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನಾನು ಈ ವರ್ಷ ಉಪ್ಪಿನ ದೀಪನ ಹಚ್ಚೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು, ಮೊದಲನೇ ವಾರ ಆಗಿರೋದ್ರಿಂದ ಸೊ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕೆ ಮುಂಚೆನೇ ದೀಪನ ಹಚ್ಚಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಮನೆಯೆಲ್ಲ ಹೇಗಾಗಿದೆ ಅಂತ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಎಲ್ಲ ನಾರ್ಮಲ್ ನೈಟೇ ಎಲ್ಲ ಡೈಲಿ ಕ್ಲೀನ್ ಮಾಡ್ದಂಗೆ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಇವಾಗ ಮನೆ ಒರೆಸಿ ಗುಡಿಸಿ ಮತ್ತು ಹೊರಗಡೆ ಎಲ್ಲ ತೊಳೆದು ಆನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಹೊರಗಡೆ ನಾನೊಬ್ಬಳೇ ಎದ್ದಿದ್ದು. ಸೊ ಒಂದು ಕಡೆ ಭಯ ಆಗ್ತಾಯಿತ್ತು. 4 ಗಂಟೆ ರಾತ್ರಿಯಲ್ಲಿ ನಾವು ಸ್ವಲ್ಪ ಮೇಲೆ ಟೆರೆಸ್ ಮೇಲೆ ಇರೋದ್ರಿಂದ ಸ್ವಲ್ಪ ಅಕ್ಕಪಕ್ಕ ಜಾಸ್ತಿ ಇಲ್ಲಿ ಮನೆಗಳು ಯಾವುದೂ ಇಲ್ಲ. ಜಾಸ್ತಿ ಸ್ವಲ್ಪ ಗಿಡ ಮರ ಎಲ್ಲ ಇರೋದಕ್ಕೆ ಸ್ವಲ್ಪ ಭಯನೇ ಆಗ್ತಾಯಿತ್ತು. ಅಂದರೂ ಕೂಡ ಕ್ಯಾಮ್ರಾ ಇಟ್ಟಿದ್ನಲ್ವ, ಸೊ ನೋಡೋಣ ಅಂದ್ಬಿಟ್ಟು ಏನೂ ಭಯ ಪಡದೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಸೊ ಈಗ ಒಳಗಡೆ ಎಲ್ಲ ಗುಡಿಸಿದ್ದಾಯಿತು. ಇವಾಗ ಮನೆಯೆಲ್ಲ ಒರೆಸ್ಕೋಬೇಕು. ಸೊ ಅದಕ್ಕೆ ಮುಂಚೆ ನಾವು ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಒಳಗಡೆ ಬಂದು ಒರೆಸ್ಕೊಳ್ಳೋಣ ಅಂತ, ಬಾಗಿಲಾಕ್ಬಿಟ್ಟು ಒರೆಸ್ಕೊಳ್ಳೋಣ ಅಂತ. ಸೊ ಬಾಗಿಲು ತೆಗ್ದಾಕ್ಬಿಟ್ಟು ಒರೆಸೋಷ್ಟು ನಿಜವಾಗ್ಲೂ ಧೈರ್ಯ ಇಲ್ಲ ನನಗೆ. ಹಂಗಾಗಿ ಇವಾಗ ಆಚೆ ಎಲ್ಲ ತೊಳೆದ್ಬಿಟ್ಟು ಒಂದೇ ಸಲ ಒಳಗೆ ಬರೋಣ ಅಂತೇಳ್ಬಿಟ್ಟು ಇವಾಗ ಆಚೆ ಎಲ್ಲ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಸೊ ಇದು ರಂಗೋಲೆ ಬಂದು ನಾನು ಅಕ್ಕಿ ಹಿಟ್ಟಲ್ಲಿ ಹಾಕಿದ್ದೆ. ಸೊ ರಂಗೋಲೆ ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆ ಸೋಮವಾರ ಮತ್ತು ಅಮಾವಾಸ್ಯೆ ದಿನ ಎಲ್ಲನೂ ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲೆನ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟಲ್ಲಿ ರಂಗೋಲೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ದೇವ್ರ ಮನೆಗೆಲ್ಲ ನಾನು ಅಕ್ಕಿ ಹಿಟ್ಟಲ್ಲಿ ಹಾಕೋತೀನಿ, ಬಟ್ ಬಾಗಿಲಿಗೆಲ್ಲ ಬಿಟ್ಟಿರಲಿಲ್ಲ. ಸೊ ರಂಗೋಲಿ ಖಾಲಿಯಾಗಿತ್ತಲ್ವ, ಸೊ ಇವಾಗ ಅಷ್ಟೊತ್ತಲ್ಲಿ ಎಲ್ಲೋಗಿ ತರೋಕ್ಕಾಗತ್ತೆ ಅಂದ್ಬಿಟ್ಟು ಮನೇಲಿ ಅಕ್ಕಿ ಹಿಟ್ಟು ಬೀಸಿಸ್ಕೊಂಬಂದಿದ್ನಲ್ವ, ಸೊ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕಿದ್ದೆ. ಅದು ಸ್ವಲ್ಪ ಹೋಗ್ತಾ ಇರಲಿಲ್ಲ, ಕಚ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನಾಗಿ ಬಾಗಿಲು ತೊಳೆದ್ಬಿಟ್ಟು ಈಗ ಬಾಗಿಲು ಹಾಕ್ಬಿಟ್ಟೆ. ಸೊ ಬಾಗಿಲು ಹಾಕ್ಬಿಟ್ಟು ಒಳಗಡೆ ಬಂದು ಇವಾಗ ಮನೇನ ಒರೆಸ್ಕೋತಾ ಇದ್ದೀನಿ. ಸೊ ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ಟಿರೋದಲ್ಲೇ ಇದೆ. ಸೊ ಅದನ್ನು ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಸುಮ್ಮನಾದೆ. ಸೊ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಈ ರೀತಿ ದೀಪಗಳನ್ನ ನಾನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಪ್ಲೇಟ್ ಥರದ್ದು ಬರುತ್ತೆ. ಸೊ ಅದ್ರ ಜೊತೆಗೆ ಇನ್ನು 2 ದೀಪ. ಸೊ ಇದು ನಾನು 2ನೇ ವರ್ಷ ಹಚ್ತಾ ಇರೋದು. ಲಾಸ್ಟ್ ಇಯರು ನನಗೆ ಹಚ್ಚೋಕ್ಕಾಗಿರಲಿಲ್ಲ. ಸೊ ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೆ ಹಚ್ಚಿರಲಿಲ್ಲ. ಸೊ ಈ ವರ್ಷ ಇಲ್ಲ ಹಚ್ಚಲೇಬೇಕು, ಏನೇ ಆದರೂ ಪರವಾಗಿಲ್ಲ ಹಚ್ಚಲೇಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಇದು 2ನೇ ವರ್ಷ ನಾನು ಉಪ್ಪಿನ ದೀಪನ ಹಚ್ತಾ ಇರೋದು. ಸೊ ನಂದು ಬೇರೆ ಪ್ಲ್ಯಾನ್ ಇತ್ತು, ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ನಾನು ಅದನ್ನು ಡ್ರಾಪ್ ಮಾಡಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ಇಯರ್ ಅದೇನಾದರೂ ಸಕ್ಸಸ್ ಆದರೆ ಖಂಡಿತ ಅದನ್ನು ಮಾಡ್ತೀನಿ. ಸೊ ಇವಾಗ ನಾನು ಉಪ್ಪಿನ ದೀಪಕ್ಕೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಲು ಮತ್ತು ಅರಿಶಿನ ಹಾಕ್ಕೊಂಡು ಅರಿಶಿನ ಹಾಲಲ್ಲಿ ಕಲಿಸ್ಕೊಂಡು ಎಲ್ಲ 3 ದೀಪಗಳಿಗೆ ಅರಿಶಿನ ಉಜ್ಕೊತಾ ಇದ್ದೀನಿ. ಸೊ ಅರಿಶಿನ ಎಲ್ಲ ಉಜ್ಜಿ ಅದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು, ಒಣಗಕ್ಕೆ ಬಿಟ್ಟು. ಈಗ ಹೂವು ಎಲ್ಲ ರಾತ್ರಿಯೇ ತಂದಿದ್ರು. ಸೊ ಇವತ್ತು ನಮಗೆ ಗಣಗ್ಲೆ ಹೂವು ತುಂಬ ಜಾಸ್ತಿ ಸಿಕ್ಕಿತ್ತು. ಹಾಗೆ ಏನಂತಾರೆ ಮಳ್ಳೆ ಹೂವು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು. ಸೊ ಕಟ್ಟಿರೋದೇ ಸಿಗುತ್ತೆ, ತಂದುಬಿಡ್ತಾರೆ. ನೈಟು ಹೋಗಿ ತೊಗೊಂಡ್ಬಂದಿದ್ರು. ನಾನು ನೈಟೇ ಎಲ್ಲ ತರಿಸ್ಕೊಂಬಿಟ್ಟಿದ್ದೆ. ಸೊ ಇವಾಗ ಬೆಳಗ್ಗೆ ಹೋಗಿ ಅಷ್ಟೊತ್ತಿಗೆ 4 ಗಂಟೆಗೆ ಯಾರೂ ಸಿಗಲ್ಲ ಅಲ್ವಾ, ಹೂದವರೆಲ್ಲ ಬರೋದೇ 6 ಗಂಟೆ ಮೇಲೆ. ಸೊ ಹಂಗಾಗಿ ನೈಟಲ್ಲೇ ತಂದುಬಿಟ್ಟಿದ್ರು. ಸೊ ಇವಾಗ ಹೂವು ಎಲ್ಲ ತೊಗೊಂಡು ಪ್ಲೇಟಿಗೆ ಹಾಕ್ಕೊಂಡು ಇವಾಗ ದೀಪಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ಉಪ್ಪಿನ ದೀಪ ಹಚ್ಚೋಕ್ಕೆ. ಸೊ ನಾನಿಲ್ಲಿ ಉತ್ತರ ದಿಕ್ಕಿಗೆ ಇಡ್ತೀನಿ. ಸೊ ಉತ್ತರ ದಿಕ್ಕಿನ ಒಂದು ದೇವ್ರ ಮನೆಯ ಒಂದು ಭಾಗದಲ್ಲಿ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ದೀಪನ ಇಡ್ತೀನಿ. ಸೊ ಒಂದು ಪ್ಲೇಟಲ್ಲಿ ಇಡ್ತೀನಿ. ಅದ್ರ ಕೆಳಗಡೆನೂ ಕೂಡ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು, ಅರಿಶಿನ ಕುಂಕುಮ ಹಾಗೆ ರಂಗೋಲಿನೂ ಕೂಡ ಹಾಕ್ಕೊಂಡು ಲಕ್ಷ್ಮಿಗೆ ಪ್ರಿಯವಾದಂಥ ರಂಗೋಲಿನ ಹಾಕೋಬೇಕಾಗತ್ತೆ. ಸೊ ಇವಾಗ ಈ ರೀತಿ ಒಂದು ಪ್ಲೇಟ್ ಇತ್ತು. ಸೊ ಇದನ್ನು ಕೂಡ
ಇದಕ್ಕೂ ಕೂಡ ಅರಿಶಿನ ಹಚ್ಕೊಂಡು ಇಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಅರಿಶಿನ ಹಚ್ಬಿಟ್ಟು ರೆಡಿ ಮಾಡಿರೋವಂಥ ಪ್ಲೇಟ್ ಏನಿದೆ, ಸೊ ಮಣ್ಣಿನ ಪ್ಲೇಟು, ಸೊ ಅದನ್ನು ಕೂಡ ಇಟ್ಕೊಂಡು ಇವಾಗ ನಾವು ನಮ್ಮ ಕೈ ಮುಷ್ಟಿ ಏನಿದೆ, ಸೊ ಆ ಮುಷ್ಟಿಯಲ್ಲಿ ನಾವು ಉಪ್ಪನ್ನು ಹಾಕೋಬೇಕಾಗತ್ತೆ. ಸೊ ಉಪ್ಪನ್ನು ನಮ್ಮ ಕಷ್ಟಗಳೇನಿದ್ರು, ಸೊ ನಮ್ಮ ಕೋರಿಕೆಗಳೇನಿದ್ರು ಎಲ್ಲನೂ ಬೇಡಿಕೊಂಡು ನಾವು ಉಪ್ಪನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಅದೇ ಥರ ಹಾಕ್ಕೋತಾ ಇದ್ದೀನಿ. ಸೊ ಕೈ ಮುಷ್ಟಿಯಲ್ಲಿ ನಮ್ಮ ಒಂದು ಕೋರಿಕೆಗಳು, ನಮ್ಮ ಇಷ್ಟಾರ್ಥಗಳೇನಿದೆ, ಸೊ ಇದನ್ನೆಲ್ಲ ಕೇಳಿಕೊಂಡು ಹಚ್ಕೋಬೇಕಾಗತ್ತೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಸೊ ಈ ಒಂದು ದೀಪ ಹಚ್ಚಿದ ಮೇಲೆ ನಮಗೆ ಆರ್ಥಿಕ ಪರಿಸ್ಥಿತಿಗಳು ನಿಜವಾಗ್ಲೂ ಸುಧಾರಿಸಿದೆ. ಸೊ ಕೆಲವರು ಈ ರೀತಿ ದೀಪ ಹಚ್ಚಬಾರ್ದು ಮನೇಲಿ ಅಂತಲೂ ಕೂಡ ಹೇಳ್ತಾರೆ. ಸೊ ಏನೋ ಗೊತ್ತಿಲ್ಲ, ನಮಗೆ ಇದು ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ನ ತಂದುಕೊಟ್ಟಿದೆ. ಸೊ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು ಎಲ್ಲನೂ ಕೂಡ ಸುಧಾರಿಸ್ತಾ ಬಂದಿದೆ. ಸೊ ಬೇರೆಯವ್ರಿಗೆ ಹೇಗೋ ಏನೋ ನನಗೆ ಗೊತ್ತಿಲ್ಲ. ಸೊ ನಮಗಂತೂ ಮನಸ್ಸಿಗೆ ಸಮಾಧಾನ ಆಗಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿಗಳು ಒಂದೊಂದೇ ಸರಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದರೆ ಲಾಸ್ಟ್ ಇಯರ್ ಬಂದರೆ, ಸೊ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಬೆಳಿಗ್ಗೆ ಎದ್ದೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ಇಯರು ಮಾಡೋಕ್ಕಾಗಲಿಲ್ಲ. ಸೊ ಈ ವರ್ಷ ನನಗೆಲ್ಲ ಆರಾಮಿದೆ, ಸೊ ಆರಾಮಾಗಿದ್ದೀನಿ, ಸೊ ಮಾಡ್ಬೋದು ಅಂಥೇಳಿ ಈ ವರ್ಷ 2ನೇ ವರ್ಷ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಉಪ್ಪಿನ ದೀಪ ನಮಗೆ ಒಳ್ಳೆ ರಿಸಲ್ಟ್ನೇ ಕೂಡ ಕೊಟ್ಟಿದೆ. ಸೊ ದಿನ ಅಂದರೆ ವಾರ ಹಚ್ಚೋರು ಹಚ್ಬೋದು, ಬಟ್ ನಾನು ಆಷಾಢ ಮಾಸದಲ್ಲಿ ಹಚ್ತೀನಿ. ಸೊ ವಾರ ಹಚ್ಚಿ ಮನೇಲಿ ಪೂಜೆ ಮಾಡೋರು ಕೂಡ ಮಾಡ್ತಾರೆ ಶುಕ್ರವಾರ. ಸೊ ಶುಕ್ರವಾರ ಬೆಳಗ್ಗೆ ಟೈಮಲ್ಲಾದರೂ ಹಚ್ಬೋದು, ಇಲ್ಲ ಸಂಜೆ ಟೈಮಲ್ಲಾದರೂ ಹಚ್ಬೋದು. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ, ಅಂದರೆ ಸೂರ್ಯ ಉಡೋಕ್ಕೂ ಮುಂಚೆ ಈ ಪೂಜೆನ ಮಾಡಿ ಮುಗಿಸಿರಬೇಕು. ಸೊ ಸೂರ್ಯೋದಯಕ್ಕಿಂತ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪನ ಹಚ್ಚಬೇಕಾಗತ್ತೆ. ಸೊ ಹಾಗೆಯೇ ಸಂಜೆ ಬಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ದೀಪನ ಹಚ್ಕೋಬೋದು. ಬೆಳಗ್ಗೆ ನಾವು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದರೆ, ಸೊ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ಪೂಜೆನ ಮಾಡ್ಕೋಬೋದು. ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ಗೋಧೂಳಿ ಸಮಯ ಬರುತ್ತೆ. ಸೊ ಆ ಸಮಯದಲ್ಲಿ ನೀವು ಟೈಮ್ ನೋಡಿಕೊಂಡು ಈ ದೀಪನ ಹಚ್ಕೋಬೋದು. ಸೊ ನಮಗೇನೆಂದರೆ ಬೆಳಗ್ಗೆನೇ ಟೈಮ್ ಇರುತ್ತೆ. ಸೊ ಬೆಳಗ್ಗೆನೇ ಹೇಗಿದ್ದರೂ ಮಕ್ಕಳಿಗೆ ತಿಂಡಿ ಮಾಡೋಕ್ಕೆಲ್ಲ ಎದ್ದೊಳ್ಬೇಕಲ್ಲ, ಅದರಲ್ಲೇ ಒಂದು 2 ಅವರ್ ಬೇಗ ಎದ್ದರೆ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ಈ ಒಂದು ಲಕ್ಷ್ಮಿ ಫೋಟೋ ನಾನು ಗೋಲ್ಡನ್ ಟೆಂಪಲ್ಗೆ, ಅಂದರೆ ಲಾಸ್ಟ್ ಟೈಮು ಓಂ ಶಕ್ತಿಗೆ ಹೋದಾಗ ಗೋಲ್ಡನ್ ಟೆಂಪಲಲ್ಲಿ ಈ ಒಂದು ಲಕ್ಷ್ಮಿ ಫೋಟೋನ ಕೊಟ್ಟಿದ್ದರು. ಸೊ ಅದನ್ನೇ ಇಟ್ಬಿಟ್ಟು ನಾನಿವತ್ತು ಪೂಜೆನ ಮಾಡ್ತಾಯಿದ್ದೀನಿ. ಸೊ ನಮ್ಮದೊಂದು ಲಕ್ಷ್ಮಿ ಫೋಟೋ ದೊಡ್ಡದಿದೆ, ಬಟ್ ಅದು ಕಳಸದ ಹಿಂದೆ ಸೇರಿಕೊಂಡಿದೆ. ಸೊ ಕಳಸದ ಹಿಂದೆ ಅದನ್ನು ಸ್ಟಿಕ್ ಮಾಡಿ ಹಾಕಿದ್ದೀವಿ. ಸೊ ಅದನ್ನು ತೆಗಿಯೋಕ್ಕಾಗಲ್ಲ, ಹಂಗಾಗಿ ನಾನು ಈ ಒಂದು ಪುಟ್ಟ ಲಕ್ಷ್ಮಿ ಫೋಟೋ ಇತ್ತಲ್ಲ, ಸೊ ಅದನ್ನೇ ಇಟ್ಬಿಟ್ಟು ನಾನೀಗ ದೀಪನ ಹಚ್ಬಿಟ್ಟು ಇವಾಗ ಫಸ್ಟು ಆ ದೀಪಕ್ಕೆ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಸೊ ಫಸ್ಟು ಗಣೇಶನಿಗೆ ಪೂಜೆ ಮಾಡಿಕೊಂಡು ಆನಂತರ ಲಕ್ಷ್ಮೀ ತಾಯಿಗೆ ನಾವೇನು ದೀಪ ಹಚ್ಚಿರ್ತೀವಿ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ. ಸೊ ಇವಾಗ ಮನೆ ದೇವ್ರ ಫೋಟೋ, ಅಂದರೆ ಮನೇಲಿ ನಾರ್ಮಲ್ ಪೂಜೆನೂ ಕೂಡ ಅದಕ್ಕೂ ಕೂಡ ದೀಪ ಹಚ್ಚಿದ್ದೀನಿ. ಸೊ ಇವಾಗ ಫಸ್ಟು ಗಣೇಶನ ಪೂಜೆ ಮಾಡಿ ಆನಂತರ ಲಕ್ಷ್ಮೀ ದೇವಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಗಣೇಶನಿಗೆ ಫಸ್ಟು ಪೂಜೆ ಗಣೇಶನಿಗೆ ಮಾಡಬೇಕು. ಸೊ ನಾವು ಯಾವುದೇ ವ್ರತ ಮಾಡಿದ್ರೂ ಕೂಡ ವಿಘ್ನೇಶ್ವರಂಗೆ ಪೂಜೆ ಮಾಡಿ ಆನಂತರ ನಾವು ಬೇರೆ ಪೂಜೆನ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ವಿಘ್ನಗಳಿಲ್ಲದೆ ನಾವು ಮಾಡೋ ಪೂಜೆ ಪೂರ್ತಿಯಾಗಲಿ ಅಂತ ಕೇಳಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಈ ಒಂದು ವ್ರತ ಅನ್ನೋದಕ್ಕಿಂತ ಸೊ ಈ ಒಂದು ದೀಪನ ಹಚ್ತಾ ಇದ್ದೀವಲ್ವ, ಸೊ ಅದರಲ್ಲಿ ಯಾವುದೇ ಥರ ಲೋಪ ಬರಬಾರ್ದು. ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಇನ್ನೂ ಸುಧಾರಿಸಲಿ ಅಂತ ದೇವರಲ್ಲಿ ಕೇಳಿಕೊಂಡು ನಾವು ದೀಪನ ಹಚ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ದೇವ್ರ ಮನೆಯೂ ಕೂಡ ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಹಾಗೆ ದೀಪನೂ ಕೂಡ ಹಚ್ಚಿದ್ದೀನಿ. ಇವಾಗ ಕಡ್ಡಿ ಹಚ್ಚಬೇಕು. ಹೊರಗಡೆ ನಾನು ತೊಳೆದ್ಬಿಟ್ಟು ಬಂದಿದ್ದೆ ಅಲ್ವಾ, ಸೊ ತೊಳೆದ್ಬಿಟ್ಟು ಬಂದಮೇಲೆ ನಾನು ಬಾಗಿಲೇ ತೆಗ್ದಿರಲಿಲ್ಲ. ಸೊ ಸ್ವಲ್ಪ ಬೆಳಕಾಗಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಸೊ ಇವಾಗ ದೀಪ ಎಲ್ಲ ಹಚ್ಚಿದ್ದೀನಿ, ಇನ್ನು ಮಹಾಮಂಗಳಾರತಿ ಏನೂ ಮಾಡಿಲ್ಲ. ಸೊ ಹೊರಗಡೆ ಹೋಗಿ ಫಸ್ಟು
ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಬೇಕು. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಬರೋಣ ಅಂತ. ಸೊ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಫಸ್ಟು ಇದೊಂದನ್ನು ನೆನಪಿಟ್ಕೋಬೇಕು. ಫಸ್ಟು ನಾವು ಹೊಸ್ಲಲ್ಲಿ ಲಕ್ಷ್ಮಿನ ಬರ್ಮಾಡ್ಕೋಬೇಕು. ನಮ್ಮ ಹೊಸ್ಲಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ. ಸೊ ಅಲ್ಲಿಂದ ನಾವು ಲಕ್ಷ್ಮೀ ದೇವಿನ ಬರ್ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟು ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ರೆಡಿ ಮಾಡ್ಕೋಬೇಕಾಗತ್ತೆ. ನಾನೇನಂದರೆ ಉಪ್ಪಿನ ದೀಪ ಯಾಕೆ ಫಸ್ಟಿಗೆ ಹಚ್ಕೊಂಡೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ, ಅಂದರೆ ಸೂರ್ಯೋದಯ ಉಡೋಕ್ಕೆ ಮುಂಚೆ ದೀಪನ ಹಚ್ಚಬೇಕು. ಸೊ ಹಾಗಾಗಿ ನಾನು ಲಕ್ಷ್ಮಿ ಅಂದರೆ ಉಪ್ಪಿನ ದೀಪನ ನಾನು ಹಚ್ಕೊಂಡು ಅದಕ್ಕೆ ಪೂಜೆ ಮಾಡಿದೆ ಅಷ್ಟೇ. ಸೊ ಇನ್ನು ನಾರ್ಮಲ್ ಮಹಾಮಂಗಳಾರತಿ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಬೇಕಾದ್ರೆ ಸೊ ಫಸ್ಟು ನಾವು ಹೊಸ್ಲಿಗೆ ಮನೆ ಬಾಗಿಲಿಗೆ ಎಲ್ಲ ರಂಗೋಲಿ ಹಾಕಿಬಿಟ್ಟು ಫಸ್ಟು ನಾವು ಹೊಸ್ಲಿಂದನೇ ಶುರು ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೋಬೇಕು. ಸೊ ಇವಾಗ ನಾನು 5ರಿಂದ 5 ಒಂದು ಪುಟ್ಟ ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಾನು ಆಗಲೇ ಹೇಳ್ದಂಗೆ ಇವಾಗಲೂ ಕೂಡ ಅಕ್ಕಿ ಹಿಟ್ಟಲ್ಲೇ ಹಾಕ್ತಾ ಇರೋದು. ನಾನು ರಂಗೋಲಿನ ತರಿಸೋದು ಮರ್ತೋಗ್ತಾ ಇದ್ದೀನಿ. ಒಂದು 2-3 ಸತಿಯಿಂದನೂ ಹಿಂಗೆ ಆಗ್ತಾಯಿದೆ. ರಂಗೋಲಿ ತರಿಸೋದು ಅವರು ಅಂಗಡಿಗೆಲ್ಲರೂ ಹೊರಗಡೆ ಹೋದಾಗ ಮರ್ತೇ ಹೋಗುತ್ತೆ. ಸೊ ಮನೇಲಿ ನಾವು ಹಿಂಗೆ ರಂಗೋಲಿ ಬಿಡಬೇಕಾದ್ರೆ ನೆನಪಾಗುತ್ತೆ. ಸೊ ಹಂಗೆ ಮಾಡಿ ಒಂದು 2-3 ಸತಿಯಿಂದ ನಿಜವಾಗ್ಲೂ ನಾನು ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಅಕ್ಕಿ ಹಿಟ್ಟಲ್ಲೇ ಹಾಕ್ತಾಯಿದ್ದೀನಿ. ಇನ್ನೂ ಕೂಡ ರಂಗೋಲಿ ತರಿಸಿಲ್ಲ ನಾನು. ಸೊ ಅಕ್ಕಿ ಹಿಟ್ಟಲ್ಲೇ ಹಾಕ್ತಾಯಿದ್ದೀನಿ. ಸೊ ಅಕ್ಕಿ ಹಿಟ್ಟಲ್ಲಿ ಹಾಕೋದು ದೇವರಿಗೆ ತುಂಬ ಪ್ರೀತಿ. ಹಾಗೆ ಲಕ್ಷ್ಮೀ ದೇವಿಗೆ ಅಕ್ಕಿ ಹಿಟ್ಟಲ್ಲೇ ನಾವು ರಂಗೋಲಿನ ಹಾಕಬೇಕು. ನಾವು ಕಳಸ ಇಡಬೇಕಾದ್ರೂ ಅಷ್ಟೇ. ಸೊ ಕಳಸ ಇಡಬೇಕಾದ್ರೂ ಕೂಡ ಅಕ್ಕಿ ಹಿಟ್ಟಲ್ಲೇ ರಂಗೋಲಿನ ಹಾಕ್ತಾರೆ. ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ರಂಗೋಲಿ ಹಾಕ್ತಾರಲ್ವ. ಸೊ ಅಕ್ಕಿ ಹಿಟ್ಟಲ್ಲೇ ಹಾಕಬೇಕಂತೆ ರಂಗೋಲಿನ. ಸೊ ಇವಾಗ ನಾನು ಅದು ರೆಗ್ಯುಲರ್ ಡ್ಯೂಟಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ರಂಗೋಲಿ ಇನ್ನೂ ತರಿಸೇ ಇಲ್ಲ ನಾನು. ಸೊ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಅದೆಲ್ಲ ಒಂದು ಟೈಮ್. ಸೊ ಇಂಥದ್ರಲ್ಲೇ ಇಂಥ ಪೂಜೆ ಹೀಗೆ ಆಗಬೇಕು ಅಂತ ಇರುತ್ತೆ. ಸೊ ಹಾಗೆ ಆಗುತ್ತೆ ಕೂಡ. ಸೊ ನಾವು ಏನೇ ಮಾಡಿದ್ರೂ ಕೂಡ ಸೊ ಎಲ್ಲ ದೇವರು ಹೇಗೆ ಮಾಡಿಸ್ಕೋತಾರೋ ಸೊ ಹಾಗೇ ಎಲ್ಲನೂ ಆಗೋದು. ಸೊ ನೋಡ್ಬೋದು ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಹೊಸ್ಲಿಗೆಲ್ಲ ರೆಡಿ ಮಾಡಿ ಬಂದು ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಸೊ ಅವನು ಕೂಡ ಎದ್ದು ಅವನು ಸ್ಕೂಲಿಗೆ ರೆಡಿ ಆಗಬೇಕಲ್ವ. ಸೊ ಸ್ಕೂಲ್ಗೆ ರೆಡಿ ಆಗ್ತಾಯಿದ್ದ. ಸೊ ಸ್ಕೂಲ್ಗೆ ರೆಡಿಯಾಗಿ ಇವತ್ತು ತಿಂಡಿನೂ ಕೂಡ ಬೆಂಡೆಕಾಯಿ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಬೆಂಡೆಕಾಯಿ ಎಲ್ಲ ತೊಳೆದಿಟ್ಟಿದ್ದೀನಿ. ಸೊ ಬೆಂಡೆಕಾಯಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಇವತ್ತಿನ ಆಷಾಢ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದೆ. ಸೊ ನೋಡ್ಬೋದು ಈಗ ಪೂಜೆನ ಫಸ್ಟು ಬಟ್ಟೆ ಎಲ್ಲ ಇಟ್ಕೋತಾ ಇದ್ದೀನಿ. ನಾನು ಲಾಸ್ಟು ವಿಡಿಯೋದಲ್ಲೇ ಹೇಳಿದೆ. ಸೊ ಈ ನಡುವೆ ವಿಭೂತಿ ಮತ್ತು ಕಪ್ಪು ಇದನ್ನೆಲ್ಲ ನಾನು ಇಟ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಸೊ ಫಸ್ಟೆಲ್ಲ ಇಟ್ಕೋತಾ ಇದ್ದೆ. ಬಟ್ ಏನೋ ಗೊತ್ತಿಲ್ಲ ಮಧ್ಯದಲ್ಲಿ ಅದು ಒಂಥರ ನೆನಪೇ ಆಗಲ್ಲ. ನಾವು ಅಂದರೆ ದೇವ್ರ ಮನೆಗೆ ಹೋದಾಗ ನಾರ್ಮಲ್ ಕುಂಕುಮ ಇಟ್ಕೋತೀವಿ ಬಂದುಬಿಡ್ತೀವಿ. ಬಟ್ ಇವಾಗ ಇಲ್ಲ, ಅದನ್ನು ನೆನಪು ಮಾಡಿಕೊಂಡು ಇಟ್ಕೋಬೇಕು ಅಂತ ಇಟ್ಕೋತಾ ಇದ್ದೀವಿ. ಸೊ ಏಕೆಂದರೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವರಾಗಿರೋದ್ರಿಂದ ದೊಡ್ಡಮ್ಮ ತಾಯಿ ಆಗಿರೋದ್ರಿಂದ ಸೊ ದೊಡ್ಡಮ್ಮ ತಾಯಿಗೆ ನಾವು ವಿಭೂತಿನ ಇಟ್ಕೊಳ್ಳೇಬೇಕು. ಸೊ ಹಾಗಾಗಿ ಅದನ್ನು ನೆನಪಿಸ್ಕೊಂಡು ವಿಭೂತಿ ಕಪ್ಪು ಎಲ್ಲ ಇವಾಗ ಇಟ್ಕೋತೀನಿ. ಸೊ ನೋಡ್ಬೋದು ದೀಪ ಎಲ್ಲ ಹಚ್ಚಿದ್ದಾಯಿತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರ ಮನೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇವಾಗ ನನ್ನ ಮಗ ಇದ್ನಲ್ವ, ಅವನೇ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಿದ್ದಾನೆ. ಇಷ್ಟೊತ್ತು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಬಿಟ್ಟಿದ್ದೆ. ಸೊ ಇವಾಗ ನನ್ನ ಮಗ ಇದ್ದಾನಲ್ವ, ಸೊ ಅವನು ಎದ್ದಿದ್ದ, ಅವನ ಕೈಲಿ ಸ್ವಲ್ಪ ವೀಡಿಯೋನ ಮಾಡಿಸ್ತಾ ಇದ್ದೀನಿ. ಇವಾಗ ನಾನು ಪೂಜೆನ ಶುರು ಮಾಡಿಕೊಂಡೆ. ಸೊ ಪೂಜೆನ ಶುರು ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊತೀನಿ. ಮಹಾಮಂಗಳಾರತಿ ಕೂಡ ಮಾಡಬೇಕು. ಸೊ ಇವಾಗ ನಾನು ನೈವೇದ್ಯಕ್ಕೂ ಮಾಡೋದಿದ್ರೆ ಮಾಡ್ಬೋದು. ಬಟ್ ನಾನು ನೈವೇದ್ಯಕ್ಕೆ ಜಸ್ಟು ಎಲೆ ಅಡಿಕೆ ಬಾಳೆಹಣ್ಣು ಅಷ್ಟೇ ಇಟ್ಟಿದ್ದೀನಿ. ಸೊ ನೈವೇದ್ಯಕ್ಕೆ ಇಡ್ತೀನಿ ಅಂದರೂ ಕೂಡ ಮಾಡಿ ಇಡ್ಬೋದು. ಬಟ್ ನೈವೇದ್ಯಕ್ಕೆ ನಾನು ಏನೂ ತರಿಸ್ಕೊಂಡಿರಲಿಲ್ಲ. ಹಾಲಿಲ್ಲ, ಶಾವಿಗೆ ಎಲ್ಲ ಖಾಲಿಯಾಗಿತ್ತು.
ಶಾವಿಗೆ ಇರಲಿಲ್ಲ, ಸೊ ಶಾವಿಗೆ ತರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಹಾಗೆಯೇ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಹಾಲಿತ್ತು, ಸೊ ಹಾಲಾದರೂ ಇಡ್ಬೋದಿತ್ತು. ನನಗೆ ಅದು ಮರ್ತೇ ಹೋಯಿತು, ನೈವೇದ್ಯಕ್ಕೆ ಇಡಬೇಕು ಅನ್ನೋದೇ ಮರ್ತೋಯ್ತು. ಸೊ ಹಂಗಾಗಿ ನಾನು ನೈವೇದ್ಯಕ್ಕೆ ಇಡಲೇ ಇಲ್ಲ. ಸೊ ಹೀಗೆ ಎಲೆ ಅಡಿಕೆ ಬಾಳೆಹಣ್ಣೆ ಇದೆಯಲ್ವ ಸಾಕು ಅಂದ್ಬಿಟ್ಟು ಸರಿ ಅಷ್ಟಕ್ಕೆ ಸುಮ್ಮನಾದೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಆ ವೈಬ್ಸೇ ಒಂಥರ ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿವತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ಚಬೇಕು. ಸೊ ಆಷಾಢ ಮಾಸದಲ್ಲಿ ನಾನು ನಿಂಬೆಹಣ್ಣಿನ ದೀಪ ಸುಮಾರು 1 ವರ್ಷದವರೆಗೂ ನಾನು ನಿಂಬೆಹಣ್ಣಿನ ದೀಪ ಹಚ್ಚಿದ್ದೀನಿ ನಮ್ಮ ಮನೆ ದೇವರು ಕಾಳಿಕಾಂಬ ದೇವಸ್ಥಾನದಲ್ಲಿ. ಸುಮಾರು 1 ವರ್ಷದವರೆಗೂ ಹಚ್ಚಿದ್ದೆ. ಸೊ ಲಾಸ್ಟ್ ಇಯರ್ ಆಷಾಢದಲ್ಲೂ ನಾನು ನಿಂಬೆಹಣ್ಣಿನ ದೀಪನ ಹಚ್ಚಿದ್ದೆ. ಸೊ ಈ ವರ್ಷ ಆಷಾಢದಲ್ಲೂ ಕೂಡ ನಾನು ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೀನಿ. ಸೊ ಇವತ್ತಿಂದ ಶುರು ಮಾಡಬೇಕು. ಸೊ ಇವತ್ತು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಹೋಗಬೇಕು. ಹಾಗೆ ಇಲ್ಲಿ ಬಂದೆ. ಸೊ ಬಂದು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆಗೆ ಹಾಕಿದ್ದೆ. ಸೊ ನಿನ್ನೆ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಮನೇಲಿ ಬೇಳೆ ಸಾಂಬಾರಿತ್ತು. ಸೊ ಚಪಾತಿಗೆ ಬೇಳೆ ಸಾಂಬಾರು ಜೊತೆ ತಿನ್ಕೋತಾರೆ ನಮ್ಮ ಮನೇಲಿ. ಸೊ ಹಂಗಾಗಿ ನಿನ್ನೆ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಾಗಲಿಲ್ಲ. ಸೊ ಬೆಂಡೆಕಾಯಿ ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಬೆಂಡಾಗಿಬಿಡುತ್ತೆ. ಹಾಗಾಗಿ ಇವಾಗ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ಇದು ನಾನು ಪ್ರೋಸೆಸ್ ತುಂಬ ಲಾಂಗ್ ಇರುತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಫಸ್ಟು ಈ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ಟೆ ನಾನು. ಸೊ ಇವಾಗ ಒಂದು ಕಡೆ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ, ಇನ್ನೊಂದು ಕಡೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸೊ ಒಗ್ಗರಣೆಗೆ ನಾನು ಬೆಂಡೆಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಹಾಕೋತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲವರು ಕಾಯಿ ಎಲ್ಲ ರುಬ್ಬಿ ಮಾಡ್ತಾರೆ. ಸೊ ನಾನು ಕಾಯೆಲ್ಲ ಏನೂ ರುಬ್ಬಲ್ಲ, ಬೇಕು ಅಂದರೆ ಹಾಗೆ ತುರಿದು ಹಾಕ್ಕೋಬೋದು. ಸೊ ನಾನು ಅದೆಲ್ಲ ಏನೂ ಹಾಕಲ್ಲ. ನಾರ್ಮಲ್ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು 1-2 ಟೊಮೊಟೊನ ಹಾಕೋತೀನಿ. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆನಂತರ ಬೆಂಡೆಕಾಯಿನ ಹಾಕ್ಕೋತೀನಿ. ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಮನೇಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರು, ಸೊ ಮತ್ತು ಸ್ವಲ್ಪ ಧನಿಯಾ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಹುಣಸೆಹಣ್ಣಿನ ರಸ ಏನಿದೆ, ಸೊ ಹುಣಸೆಹಣ್ಣಿನ ರಸ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಹುಣಸೆಹಣ್ಣಿನ ರಸ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಟೊಮೊಟೊ 1-2 ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ಸಾಲ್ಟ್ ಎಲ್ಲ ಹಾಕ್ಕೊಂಡು ಈ ಕಡೆ ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಕಡೆ ಬೆಂಡೆಕಾಯಿನೂ ಕೂಡ ಹುರ್ಕೋತಾ ಇದ್ದೀನಿ. ಸೊ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ದೋಸೆ ಹಿಟ್ಟು ರುಬ್ಬಿದ್ದೆ ಅಲ್ವಾ, ನೈಟು ರುಬ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗಿತ್ತು. ಸೊ ಏನಂದರೆ ಈ ಚಳಿಗಾಲದಲ್ಲಿ ಪರ್ಮೆಂಟೇಷನ್ ಆಗಲ್ಲ ಅಂತ ಹೇಳ್ತಾರೆ ಕೆಲವರು, ಬಟ್ ನಮಗೆ ಆ ಥರ ಪ್ರಾಬ್ಲಮ್ ಯಾವತ್ತೂ ಆಗಿಲ್ಲ, ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ. ಸೊ ಈ ರೀತಿ ನೋಡ್ಬೋದು. ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಪ್ರೇಟಾಗಿ ಒಂದು ಸ್ವಲ್ಪ ಎತ್ತಿಟ್ಬಿಡ್ತಾ ಇದ್ದೀನಿ. ಉಪ್ಪು ಹಾಕೋಕ್ಕೂ ಮುಂಚೆ ಸ್ವಲ್ಪ ಬಾಕ್ಸಿಗೆ ಎತ್ತಿಟ್ಬಿಡ್ತೀನಿ. ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡ್ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ದೋಸೆ ಹಿಟ್ಟಿಗೆ, ಇಡ್ಲಿ ಹಿಟ್ಟಿಗೆ ನಾನು ಸೋಡಾನ ಬಳಸೋದಿಲ್ಲ. ಸೊ ಸೋಡಾನ ಹಾಕ್ತೇನೆ. ಸೊ ಇಡ್ಲಿ ಮತ್ತು ದೋಸೆನ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆಗೂ ಅಷ್ಟೇ ತುಂಬ ಗರಿಗರಿಯಾಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ಮನೇಲೇ ಮಾಡಿರೋ ಅಂಥ ಬೇಳೆ ಸಾಂಬಾರು ಪೌಡ್ರು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕ್ಕೋತೀನಿ. ಸೊ ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಾರ ಇದ್ರೂ ಕೂಡ ಅದು ಮ್ಯಾನೇಜ್ ಮಾಡುತ್ತೆ. ಸೊ ಹಾಗೆ ಈಗ ಹುರಿದಿರೋ ಅಂಥ
ಬೆಂಡೆಕಾಯಿ ಇದೆ, ಸೊ ಬೆಂಡೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಹುಣಸೆಹಣ್ಣಿನ ರಸ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅಷ್ಟೇ. ಸೊ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆ ತೆಂಗಿನಕಾಯಿ ತುರಿನೂ ಹಾಕ್ಕೋಬೋದು. ಸೊ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ನನಗೆ ತೆಂಗಿನಕಾಯಿ ಇರಲಿಲ್ಲ, ಸೊ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿಲ್ಲ. ಸೊ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ 1-2 ಸ್ಪೂನು ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಗ್ರೇವಿ ಥರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇಳಿಸ್ಕೊಂಡೆ. ಸೊ ಇವಾಗ ನಾನು ದೋಸೆ ತವಾನ ಇಟ್ಟಿದ್ದೀನಿ, ದೋಸೆ ಹಾಕಬೇಕು. ಇವಾಗ ಏನಂದರೆ ನನಗೆ ಅವತ್ತು ಮಲ್ಟಿ ಟಾಸ್ಕಿಂಗ್ ಏನಂದರೆ ಇಬ್ಬರು ಕೂಡ ಒಂದೇ ಟೈಮಿಗೆ ಹೋಗಬೇಕು. ಸೊ ಯಜಮಾನ್ರು ಕೂಡ 8 ಗಂಟೆಗೆ ಹೋಗಬೇಕು ಅಂದರು, ನನ್ನ ಮಗನೂ ಕೂಡ 8:15 ಹೋಗಬೇಕು. ಸೊ ಅದೊಂಥರ ನನಗೆ ಟಾಸ್ಕ್ ಆಗಿಬಿಟ್ಟಿತ್ತು. ಬೇಗ ಬೇಗ ದೋಸೆ ಹಾಕಬೇಕು, ಇಬ್ರಿಗೂ ಒಂದೇ ಸಲ ಕೊಡಬೇಕು ಅಂತ. ಸೊ ಹಾಗೆ ಮಾಡಿಕೊಂಡು ಹೆಂಗೋ ಮಾಡ್ಕೋತಾ ಇದ್ದೆ. ಸೊ ಇದು ದೋಸೆ ತವ ಇದೆ, ಫಸ್ಟ್ ಟೈಮು ಹೊಸ ದೋಸೆ ತವ ಇಟ್ಟಿದ್ದು. ಸೊ ಅದು ಯಾಕೋ ನನಗೆ ಇನ್ನೂ ಸ್ವಲ್ಪ ಪಳಗಿಲ್ಲ ಅಂತ ಅನ್ನಿಸ್ತು. ಸೊ ಲೇಟ್ ಆಗ್ತಾಯಿತ್ತು ದೋಸೆ ಹಾಕೋಕ್ಕೆ. ಹಂಗಾಗಿ ನಾನೇನು ಮಾಡಿದೆ, ಹಳೆ ಗಂಡನ ಪಾದಾನೇ ಗತಿ ಅಂದ್ಬಿಟ್ಟು ಹಳೆ ತವನ ಎತ್ತಿ ಮತ್ತೆ ಇಟ್ಕೊಂಡೆ. ಸೊ ಇನ್ನೊಂದು ಕಡೆ ಹಳೆ ತವನ ಇಟ್ಕೊಂಡು ಎರಡೂ ತವದಲ್ಲಿ ದೋಸೆನ ಬೇಗ ಬೇಗ ಹಾಕ್ಕೊಳ್ಳೋಕ್ಕೆ ಮಾಡಿಕೊಂಡೆ. ಸೊ ಹಾಗೆ ಮಲ್ಟಿ ಟಾಸ್ಕಿಂಗ್ ಏನಾದರೂ ಒಂದು ಹುಡುಕ್ತಾ ಇರ್ತೀವಲ್ವ ನಾವು. ಸೊ ಒಂದು ಕಡೆ ಟೈಮ್ ಆಗ್ತಿದೆ, ಇಬ್ರಿಗೂ ಕೂಡ ಟೈಮ್ ಆಗ್ತಿದೆ. ಸೊ ಅವ್ರಿಗೆ ಬೇಗ ಮಾಡಿಕೊಡ್ಬೇಕು ಅಂತ ಒಂದು ಆತರದಲ್ಲಿ ಸೊ ನಾನು ಹಳೆ ತವನೇ ಎತ್ಕೊಂಡು ಸೊ ಹಳೆ ತವದಲ್ಲೂ ಒಂದು ಕಡೆ ಹಾಕ್ಕೊಂಡು ಇನ್ನೊಂದು ಕಡೆ ಹೊಸ ತವದಲ್ಲೂ ಹಾಕ್ಕೋತಾ ಇದ್ದೆ. ಸೊ ಹೊಸ ತವ ಇನ್ನೊಂದು ಸ್ವಲ್ಪ ಪಳಗಬೇಕಿತ್ತು. ಸೊ ಹೊಸ ತವ ಇನ್ನೂ ಸ್ವಲ್ಪ ದಿನ ಎಣ್ಣೆ ಎಲ್ಲ ಹಾಕಿ ಪಳಗಿಸ್ಬೇಕು ಅದನ್ನು. ಸೊ ಅದಾದಮೇಲೆ ಅದು ಕೂಡ ಬೇಗ ಆಗುತ್ತೆ. ಸೊ ಇನ್ನೊಂದು ಕಡೆ ನಾನು ಹಳೆ ತವಕ್ಕೂ ಕೂಡ ನನ್ನ ಮಗನೂ ಹೆಲ್ಪ್ ಮಾಡ್ತಿದ್ದಾನೆ. ಅವನಿಗೆ ದೋಸೆ ಹಾಕೋದಂದರೆ ತುಂಬ ಇಷ್ಟ. ಸೊ ಮನೇಲಿ ದೋಸೆ ನಾನು ಯಾವಾಗಾರು ಹಾಕಬೇಕಾದ್ರೆ ಅವನು ಬಂದುಬಿಡ್ತಾನೆ, ನಾನು ಹಾಕ್ತೀನಿ ಅಂತ. ಸೊ ಅವನಿಗೆ ತುಂಬ ಇಷ್ಟ ದೋಸೆ ಹಾಕಬೇಕು. ದೋಸೆ ತವದ ಮೇಲೆ ನೀರು ಹಾಕೋದಂದರೆ ತುಂಬ ಇಷ್ಟ ಅವನಿಗೆ. ಸೊ ಹಾಗೆ ಮಾಡಿಕೊಂಡು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಜೊತೆ ಸೊ ಪ್ಯಾಕ್ ಮಾಡಿದೆ. ಸೊ ಹಾಗೆ ಅವ್ನ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಬೇಕಿತ್ತು. ಸೊ ದೋಸೆ ಮಾಡಿದಾಗ ಇದೇ ಟಾಸ್ಕು, ಅವ್ರಿಗೆ ತಿಂಡಿ ತಿನ್ನೋಕ್ಕೂ ಹಾಕ್ಕೊಡ್ಬೇಕು, ಹಾಗೆ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೇಕು. ಆವಾಗ ಸ್ವಲ್ಪ ಟಾಸ್ಕ್ ಆಗಿಬಿಡುತ್ತೆ ನಮಗೆ. ಸೊ ಬೇಗ ಆಗಬೇಕು ಅಂತ ಆ ಥರ ಟೈಮಲ್ಲಿ ಈ ರೀತಿಯೆಲ್ಲ ತಲೆ ಹೊಡುತ್ತೆ, ಈ ರೀತಿಯೆಲ್ಲ ಮಾಡಬೇಕು ಅಂತ. ಸೊ ಇಷ್ಟ ಆಗಿತ್ತು. ಹಾಗೆ ಫಸ್ಟಿಗೆ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಟೆ. ಸೊ ಅವನು ಕೂಡ ತಿಂಡಿ ತಿಂದ. ಹಾಗೆ ನಮ್ಮ ಮನೆಯವರು ತಿಂಡಿ ಇಲ್ಲಿ ತಿನ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಬಾಕ್ಸಿಗೆ ಹಾಕ್ತಾಯಿದ್ದೀನಿ, ನನ್ನ ಮಗನಿಗೂ ಕೂಡ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಮನೆಯವ್ರಿಗೆ ಒಂದು 3 ದೋಸೆನ ಹಾಕಿದೆ. ಹಾಗೆ ನನ್ನ ಮಗನಿಗೆ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಬಿಡ್ತೀನಿ, ಯಾಕೆಂದರೆ ಮಧ್ಯಾಹ್ನದಲ್ಲಿ ಅವ್ನು ಸ್ವಲ್ಪ ಬಿಡಿಸ್ಕೊಂಡು ತಿನ್ನೋಕ್ಕೆ ಲೇಟ್ ಆಗುತ್ತೆ ಅಮ್ಮ ಅಂತ ಹೇಳ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಟ್ಬಿಡ್ತೀನಿ. ಸೊ ಹಾಗೆ ಇದು ಅವನ ಬಾಕ್ಸ್ಗೂ ಕೂಡ ಪಲ್ಯ ಹಾಕ್ತಾಯಿದ್ದೀನಿ, ನಮ್ಮ ಯಜಮಾನ್ರ ಬಾಕ್ಸ್ಗೂ ಪಲ್ಯ ಹಾಕ್ತಾಯಿದ್ದೀನಿ. ಸೊ ಇಬ್ಬರು ಬಾಕ್ಸ್ಗೂ ಪ್ಯಾಕ್ ಮಾಡಿಬಿಟ್ಟು ಇವಾಗ ಅವನಿಗೂ ಕೂಡ ಬಾಟ್ಲಿಗೆ ನೀರು ಹಾಕಬೇಕು. ಹಾಗೆ ಯಜಮಾನ್ರಿಗೂ ಕೂಡ ಅವ್ರಿಗೂ ಕೂಡ ಬ್ಯಾಗ್ ಹಾಕಬೇಕು. ಸೊ ನಾನು ನಾರ್ಮಲಾಗಿ ಅವನಿಗೆ ಬಿಸಿ ನೀರನ್ನೇ ಕೊಡ್ತೀನಿ. ಯಾವುದೇ ಒಂದು ಸೀಸನ್ ಇರಲಿ ಸ್ವಲ್ಪ ಬಿಸಿ ನೀರು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಆಯಿಲಿ ಫುಡ್ಡೆಲ್ಲ ತಿಂತಾ ಇರ್ತಾರೆ ಮತ್ತು ಜಂಕ್ ಫುಡ್ಡೆಲ್ಲ ತಿಂತಾ ಇರ್ತಾರೆ. ಸೊ ನಾರ್ಮಲಾಗಿ ನಾವು ಜಂಕ್ ಫುಡ್ಡೆಲ್ಲ ಜಾಸ್ತಿ ಕೊಡಲ್ಲ, ಬಟ್ ಆದರೂ ಕೂಡ ತಿನ್ನೋ ಆಹಾರ ಏನಿದೆ ಸೊ ಅದು ಚೆನ್ನಾಗಿ ಜೀರ್ಣ ಆಗಬೇಕು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ನಾನು ಎವ್ರಿ ಟೈಮ್ ಅವನಿಗೆ ಬಿಸಿನೀರನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಲವೊಂದು ಸಲ ಅವನು ತಣ್ಣೀರನ್ನು ಕೂಡ ಕುಡಿತಾನೆ. ಸೊ ತಣ್ಣೀರು ಕೂಡ ರೂಢಿ ಮಾಡ್ಕೊಂಡಿದ್ದಾನೆ. ಬಟ್ ಸ್ಕೂಲಿಗೆಲ್ಲ ನಾನು ಆಲ್ಮೋಸ್ಟ್ ಬಿಸಿ ನೀರನ್ನೇ ಹಾಕೋದು. ಹಾಗೆ ಮನೇಲಿದ್ದರೂ ಕೂಡ ನಾವು ಬಿಸಿ ನೀರನ್ನೇ ಕುಡಿಯೋದು. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಕಾಯಿಸ್ಕೊಂಡು ಬಿಸಿ ನೀರನ್ನೇ ಕುಡಿತೀವಿ.
ಸೊ ಹಾಗೆ ಅವನಿಗೆ ಒಂದು ನ್ಯಾಪ್ಕಿನ್ ಹಾಕಿ ಅವನ್ನ ಲಂಚ್ ಬ್ಯಾಗು ಕೂಡ ರೆಡಿ ಮಾಡಿದೆ. ಇದು ಯಜಮಾನ್ರು ಬ್ಯಾಗು. ಸೊ ಅವ್ರಿಗೂ ಕೂಡ ಟಿಫನ್ನ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ರೆಡಿ ಮಾಡಿ ಕೊಟ್ಟೆ. ಹಾಗೆ ನನ್ನ ಮಗ ಇಲ್ಲಿ ಶೂ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಸೊ ಅವನನ್ನು ಕೂಡ ಡ್ರಾಪ್ ಮಾಡಬೇಕು. ಇವತ್ತು ಯಜಮಾನ್ರಿಗೂ ಸ್ವಲ್ಪ ಬೇಗ ಅವ್ರಿಗೂ ಡ್ಯೂಟಿ ಇದ್ದಿದ್ದರಿಂದ ಅವರನ್ನು ಕೂಡ ಡ್ರಾಪ್ ಮಾಡಬೇಕಿತ್ತು. ಸರಿ ಇಬ್ಬರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಒಟ್ಟಿಗೆ ರೆಡಿ ಮಾಡಿಸಿದ್ದಾಯಿತು. ಸೊ ಇವಾಗ ಅವನು ಶೂ ಹಾಕೋತಾ ಇದ್ದಾನೆ. ಸೊ ಶೂ ಹಾಕ್ಕೊಂಡು ಹೊರಡೋದಷ್ಟೇ. ಸೊ ಅದೆಲ್ಲ ಆದಮೇಲೆ ಮತ್ತೆ ಬಂದು ನಾನು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದೆ. ಏಕೆಂದರೆ 3 ಗಂಟೆಗೆ ಎದ್ದಿದ್ದಲ್ವ, ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಆನಂತರ ನಾನು ದೇವಸ್ಥಾನಕ್ಕೆ ಹೋದೆ. ಸೊ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಆಯಿತು. ಸೊ ನಿಜವಾಗ್ಲೂ ಹೇಳ್ತೀನಿ, ಆಷಾಢ ಶುಕ್ರವಾರ ಅವತ್ತು ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಯಾರೂ ಇರಲಿಲ್ಲ. ಸೊ ಆಮೇಲೆ ಅಲ್ಲಿ ನನಗೆ ನಮ್ಮ ಮಾವ ಸಿಕ್ಕಿದ್ರು ಅಂದ್ಬಿಟ್ಟು ನಾನು ಸರಿಯಾಗಿ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಸೊ ಇದು ನಿಂಬೆಹಣ್ಣು ದೀಪ ಹಚ್ಚೋವಾಗ ಮಾಡ್ಕೊಂಡಿದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ಈ ರೀತಿ ಇತ್ತು ನನ್ನ ಈ ಒಂದು ದಿನ, ಆಷಾಢ ಶುಕ್ರವಾರದ ದಿನ ಹೀಗಿತ್ತು. ಸೊ ಮನೇಲೂ ಕೂಡ ಉಪ್ಪಿನ ದೀಪ ಹಚ್ಚಿದೆ. ಹಾಗೆ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ಚಿದೆ. ಸೊ ನಿಜವಾಗ್ಲೂ ಈ 2 ದೀಪಗಳು ನನಗೆ ಒಳ್ಳೆ ಫಲಗಳನ್ನೇ ಕೊಟ್ಟಿದೆ. ಸೊ ಹಂಗಾಗಿ ನಾನು ಈ ವರ್ಷವೂ ಕೂಡ ಈ ಒಂದು ದೀಪಗಳನ್ನ ಹಚ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ, ಆಷಾಢ ಶುಕ್ರವಾರ ಪೂಜೆ ಎಲ್ಲ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದೇವರು ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.